ಯಾವುದೇ ರೀತಿ ಗ್ಯಾಸನ್ನು ಬಳಸದೆ ಈ ಯುಗಾದಿಯ ಹಬ್ಬಕ್ಕೆ ಸ್ಪೆಷಲ್ ಆಗಿ ನಾನು ಬೇವು ಬೆಲ್ಲನ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಸೊ ಕಡ್ಡಾಯವಾಗಿ ಪುಟಾಣಿನೇ ತೊಗೊಳ್ಬೇಕಾಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ 1 ಕಪ್ ಆಗುವಷ್ಟು ನಾನು ಪುಟಾಣಿಯನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಸಣ್ಣಗೆ ಪೌಡರ್ ಆಗಿ ಮಾಡ್ಕೊಂಡು ಬರಬೇಕು. ತರಿಯಾಗಿ ಬೇಡ, ಪೌಡರ್ ಕಂಪ್ಲೀಟಾಗಿ ಫೈನ್ ಪೌಡರ್ ಆಗಿ ನೀವು ಮಾಡ್ಕೊಂಬರಬೇಕು. ಈಗ ನಾನು ಮಾಡಿರುವಂಥ ಪುಟಾಣಿ ಪೌಡರ್ನ ನೀವು ಯಾವುದು ಮಿಕ್ಸಿಂಗ್ ಬೌಲಲ್ಲಿ ಬೇವು ಬೆಲ್ಲ ಮಾಡ್ಕೊಳ್ತೀರೋ ಆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಥರ ನೀವು ಜರಡಿ ಹಿಡಿದು ಸಹ ನಿಮ್ಗೆ ಏನಾದರೂ ತರಿ ಅನಿಸಿದರೆ ಸ್ವಲ್ಪ ಜರಡಿ ಹಿಡಿದು ಸಹ ನೀವು ಹಾಕ್ಕೊಳ್ಬೋದು. ನಾನು ಕಂಪ್ಲೀಟಾಗಿ ಇದನ್ನು ಪೌಡರ್ನ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ಬಂದುಬಿಟ್ಟು ನಾನೀಗ ಒಂದು ಪ್ಯಾಕೆಟನ್ನು ತರಿಸಿದೆ. ಅಂದರೆ ಯುಗಾದಿ ಬೇವು ಬೆಲ್ಲದ ಬಾಕ್ಸ್ ಕೂಡ ಬರುತ್ತೆ. ಕಿರಾಣಿ ಸ್ಟೋರ್ಗಳಲ್ಲಿ ಹೋಗಿ ಕೇಳಿದರೆ ಎಲ್ಲದನ್ನೂ ಸಪ್ರೇಟಾಗಿ ಯುಗಾದಿ ಹಬ್ಬದ ಬೇವು ಬೆಲ್ಲದ ಐಟಮ್ಸ್ ಕೊಡಿ ಅಂದರೂ ಕೂಡ ಕೊಡ್ತಾರೆ. ಇಲ್ಲ ನಿಮಗೆ ಬಾಕ್ಸಲ್ಲೇ ಸಿಗುತ್ತೆ, ನೀವು ಅದನ್ನೇ ಕೂಡ ತೊಗೊಂಡು ಬರ್ಬೋದು. ಸೊ ಈಗ ನಾನು ಅದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಎಲ್ಲ ಐಟಮ್ಸು ಮನೇಲಿದ್ದರೆ ನೀವು ಹೊರಗಡೆ ತರೋ ನೆಸೆಸಿಟಿನೇ ಇಲ್ಲ. ಅದರಲ್ಲಿ ಮನೇಲಿರುವಂಥ ಐಟಮ್ಸ್ನೇ ಹಾಕಿಟ್ಟಿರ್ತಾರೆ. ಕೆಲವೊಂದು ಮಾತ್ರ ನಮ್ಮ ಮನೇಲಿ ಇರೋದಿಲ್ಲ. ಅಂಥದ್ದು ಆ ಕಾರಣಕ್ಕಾಗಿ ನಾವು ಈ ಥರ ಹೊರಗಡೆ ಹೋಗಿ ತೊಗೊಂಡು ಬಂದೆ. ಸೊ ಇದು ಕರಿದು ಕೇರ್ ಬೀಜ, ತಿನ್ನುವಂಥ ಕೇರ್ ಬೀಜ ಇದು. ಸೊ ಅರ್ಥ ಆಯ್ತಾ. ನೆಕ್ಸ್ಟು ಬಾದಾಮಿ, ಗೋಡಂಬಿ, ಕೊಬ್ಬರಿ, ಉತ್ತುತ್ತಿ, ದ್ರಾಕ್ಷಿ, ಪಂಪ್ಕಿನ್ ಸೀಡ್ಸು, ಕಲ್ಲು ಸಕ್ಕರೆ, ಆಮೇಲೆ ಗಸಗಸೆ ಇಷ್ಟೇ. ಸೊ ನಮಗೇನು ಸಿಗಲ್ಲ ಅಂದರೆ ಇದು ಕೇರ್ ಬೀಜ ತಿನ್ನೋದಿರುತ್ತಲ್ವ, ಅದು ಮಾತ್ರ ಕೆಲವ್ರ ಮನೇಲಿರುತ್ತೆ, ಕೆಲವ್ರ ಮನೇಲಿ ಇರೋದಿಲ್ಲ. ಸೊ ಅಷ್ಟೇ, ಇಷ್ಟು ಐಟಮ್ಸ್ ಆದರೆ ಸಾಕು ನಿಮಗೆ ಪರ್ಫೆಕ್ಟಾಗಿ ಬೇವು ಬೆಲ್ಲ ಕೂಡ ರೆಡಿಯಾಗುತ್ತೆ. ಈಗ ಉತ್ತುತ್ತಿಯಲ್ಲಿರುವಂಥ ಬೀಜನ ರಿಮೂವ್ ಮಾಡಿಕೊಂಡು ನೀವು ಇನ್ನೂ ಜಾಸ್ತಿ ಬೇಕಿದೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸು ಉತ್ತುತ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ಕ್ವಾಂಟಿಟಿ ಪ್ರಕಾರ ನಾನು 1 ಕಪ್ಗೆ ಆಗುವಷ್ಟು ಮಾತ್ರ ತೊಗೊಂಡಿದ್ದೀನಿ. ಉತ್ತುತ್ತಿಯಲ್ಲಿರುವಂಥ ಬೀಜನ ಕ್ಲೀನಾಗಿ ರಿಮೂವ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವೀಗೇನು ಬೇವು ಬೆಲ್ಲ ಐಟಮ್ಸ್ ತೊಗೊಂಡಿರ್ತೀವಲ್ವ ಅದನ್ನೆಲ್ಲದನ್ನು ನೀವು ಈಗ ಒಂದು ಮಿಕ್ಸಿಂಗ್ ಅಂದರೆ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಸ್ನೇಹಿತರೆ, ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಮಾಡೋಕ್ಕೆ ಬರಲ್ಲ ಅನ್ನೋರು ತುಂಬಾ ಸುಲಭವಾಗಿ ನೀವು ಕೂಡ ಮಾಡ್ಬೋದು. ಈಗ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಕೂಡ ಸಣ್ಣದಾಗಿ ಪೌಡರ್ ಮಾಡ್ಕೊಂಡು ಬರಬೇಕು. ಕೆಲವೊಂದು ಸಲ ಉತ್ತುತ್ತಿ ಗಟ್ಟಿಯಾಗಿರುತ್ತೆ, ಪರವಾಗಿಲ್ಲ. ತೀರ ಸಣ್ಣದಾಗಿ ಮಾಡ್ಕೊಳ್ಳೋದು ಬೇಡ. ಒಂದು 80% ಸಣ್ಣ ಆದರೆ ಸಾಕು ನಮಗೆ. ಯಾಕೆಂದರೆ ನಾವು ಬೇವು ಬೆಲ್ಲದಲ್ಲಿ ಕುಡಿಯುವಾಗ ಅದು ಫ್ಲೇವರ್ ಬರಬೇಕು ತಿನ್ನುವಾಗ. ಸೊ ಆ ಕಾರಣಕ್ಕಾಗಿ ಈಗ ನಾನು ಎಲ್ಲದನ್ನು ಚೆನ್ನಾಗಿ ಅಂದರೆ ಪುಟಾಣಿ ಪೌಡರ್ ಏನು ಹಾಕಿರ್ತೀವಲ್ವ ಆ ಪೌಡರಲ್ಲಿ ಇದನ್ನು ಕೂಡ ಬೇವು ಬೆಲ್ಲ ಐಟಮ್ಸ್ ಪೌಡರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಪುಟಾಣಿ ಪೌಡರ್ ಜೊತೆ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೆಲವೊಂದು ಕಡೆ ಉತ್ತುತ್ತಿ ಸಣ್ಣ ಆಗಿರೋದಿಲ್ಲ, ಪರವಾಗಿಲ್ಲ, ನೀವು ಕುಡಿಯುವಾಗ ತಿಂದರೂ ತಿನ್ಬೋದು. ಸೊ ಈಗ ನಾನು ಚೆನ್ನಾಗಿ ಒಂದ್ಸಲ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ನನಗೆ ಬೇಕಾದಷ್ಟು ಪೌಡರ್ನ ಮಾತ್ರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಈ ಪೌಡರ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು 15 ಡೇಸ್ 20 ಡೇಸ್ ತನಕನೂ. ಸೊ ನಾನೀಗ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈಗ ಬೇವು ಬೆಲ್ಲಕ್ಕೆ ಎಷ್ಟು ಬೇಕೋ ಕನಿಷ್ಠ ಅಂದರೆ ಒಂದು 2ರಿಂದ 3 ಗ್ಲಾಸ್ ಆಗುವಷ್ಟು ನಾನು ನಿಮಗೆ ಬೇವನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಉಳ್ಕಿದ ಪೌಡರ್ನ ನಾನು ಎತ್ತಿಟ್ಕೊಂಡು ನನಗೆ ಯಾವಾಗ ಬೇಕೋ ಆವಾಗ ನಾನು ಬೇವನ್ನ ಮಾಡ್ಕೊಂಡು ಕುಡಿಬೋದು. ಈ ಥರನೂ ಕೂಡ ನೀವು ಮಾಡ್ಕೊಂಡು ಕುಡಿಬೋದು. ಈ ಸಮ್ಮರ್ಗೆ ಅಂದರೆ ಇಂಥ ಬಿಸಿಲಿಗೆ ತುಂಬಾ ಹೆಲ್ದಿಯಾದಂತಹ ಒಂದು ಆರೋಗ್ಯಕರವಾದಂಥ ಪಾನೀಯ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಒಂದು ನೋಡಿ ಈ ಥರ ಬಾಕ್ಸ್ಗೆ ಹಾಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು 20 ಡೇಸ್ ತನಕ ಯಾವುದೇ ರೀತಿಯದು ಸ್ಮೆಲ್ ಕೂಡ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನೀಗ ಒಂದು ತುರಿಯೋ ಮಣಿ ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸಕ್ಕರೆ ಕೂಡ ಹಾಕಿ ಮಾಡ್ಕೊಳ್ಬೋದು. ಬಟ್ ಖಂಡಿತವಾಗ್ಲೂ ಸ್ನೇಹಿತರೆ, ಈ ಬೇಸಿಗೆಯಲ್ಲಿ ಜಾಸ್ತಿ ಸಕ್ಕರೆನ ಯೂಸ್ ಮಾಡಬಾರ್ದು. ಸೊ ಆ ಕಾರಣಕ್ಕಾಗಿ ಬೇವು ಬೆಲ್ಲ ಅಂದರೆ ಮೆನ್ಷನ್ ಮಾಡಿರೋ ಪ್ರಕಾರ ಎಕ್ಸ್ಪೆಷಲಿ ಬೆಲ್ಲದಿಂದನೇ ಮಾಡ್ಕೊಳ್ಬೇಕು ಎಲ್ಲದನ್ನು. ಸೊ ಆ ಕಾರಣಕ್ಕಾಗಿ ನಾನೀಗ ಚೆನ್ನಾಗಿರುವಂಥ ಆರ್ಗ್ಯಾನಿಕ್ ಬೆಲ್ಲವನ್ನು ತುರಿದುಕೊಳ್ತಾ ಇದ್ದೀನಿ. ಅಂದರೆ 1 ಕಪ್ಪು ಪುಟಾಣಿಗೆ ಅರ್ಧ ಕಪ್ ಆಗೋಷ್ಟು ಆಲ್ರೆಡಿ ನಾವು ಬೇವು ಬೆಲ್ಲ ಐಟಮ್ಸಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಕೂಡ ಇರುತ್ತಲ್ವ, ಸೊ ಅದನ್ನು ಸ್ವಲ್ಪ ಸ್ವೀಟಾಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ 1 ಕಪ್ ಆಗೋಷ್ಟು ಪುಟಾಣಿಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನು ಚೆನ್ನಾಗಿ ತುರಿದುಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಚೆನ್ನಾಗಿ ಬೆಲ್ಲವನ್ನು ತುರಿದುಕೊಳ್ಬೋದು. ಅಥವಾ ನೀವು ಜಜ್ಜಿ ಕೂಡ ಹಾಕ್ಕೊಂಡು ತಣ್ಣೀರಲ್ಲಿ ಅದನ್ನು ಕರಗಿಸ್ಕೊಳ್ಬೋದು. ಸೊ ನೀವು ಹಂಗೂ ಕೂಡ ಮಾಡ್ಬೋದು. ಬಟ್ ತುರಿದು ಹಾಕ್ಕೊಳ್ಳೋದ್ರಿಂದ ನಿಮಗೆ ಟೈಮ್ ತುಂಬ ಸೇವ್ ಆಗುತ್ತೆ. ಸೊ ಈಗ ನಾನು ಇದನ್ನು ಅರ್ಧ ಕಪ್ ಆಗುವಷ್ಟು
ಕಪ್ಗೆ ಹಾಕ್ಕೊಂಡು ಅಳತೆ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಬೆಲ್ಲವನ್ನೇ ಹಾಕಿ ಮಾಡಿ, ಇದರ ರುಚಿ ನೀವು ಯಾವತ್ತೂ ಮರೆಯೋದಿಲ್ಲ. ನೀವೇ ಪದೇ ಪದೇ ಮಾಡ್ಕೊಂಡು ಕುಡಿತೀರ. ಇಂಥ ಬೇಸಿಗೆಗೆ ಇದು ಒಂದು ಒಳ್ಳೆಯ ಆರೋಗ್ಯಕರ ಪಾನೀಯ ಅಂತಲೇ ಹೇಳ್ಬೋದು. ಮಕ್ಳಿಗೂ ಕೂಡ ಕೊಡಿ, ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಸೊ ನೋಡಿ, ಈಗ ನಾನು ಅರ್ಧ ಕಪ್ ಆಗುವಷ್ಟು ಬೆಲ್ಲದೇ ನಾನು ತುರಿದುಕೊಂಡಿರ್ತಿದ್ನಲ್ವ, ಸೊ ಅದನ್ನು ಈಗ ನಾನೀಗ ಪುಟಾಣಿ ಪೌಡರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ತುರಿಯೋ ಮಣಿಯಿಂದ ಬೆಲ್ಲ ಏನು ತುರಿದಿರ್ತೀವಲ್ವ, ಪರವಾಗಿಲ್ಲ, ನೀವು ಅದನ್ನೇನು ಕ್ಲೀನ್ ಮಾಡ್ಕೊಂಡು ನೆಸೆಸಿಟಿ ಇಲ್ಲ. ಸೊ 1 ಸ್ಪೂನ್ ಆಗುವಷ್ಟು ಮಾತ್ರ ನಾನು ಮಾವಿನಕಾಯಿಯನ್ನು ತುರಿದುಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹಣ್ಣಾಗಿತ್ತು, ಬೇಗ ಬರಲಿಲ್ಲ, ಪರವಾಗಿಲ್ಲ. 1 ಟೇಬಲ್ ಸ್ಪೂನ್ ಆಗುವಷ್ಟು ನಮಗೆ ಆದರೆ ಸಾಕು. ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಇದು ತುಂಬ ಹುಳಿಯಾಗಿಬಿಡುತ್ತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಮಾವಿನಕಾಯಿನ ಚೆನ್ನಾಗಿ ತುರಿದುಕೊಂಡಾದಮೇಲೆ ಅರ್ಧ ಕಪ್ ಆಗುವಷ್ಟು ತುರಿದಿರುವಂತಹ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಸೊ ನೋಡಿದ್ನಲ್ವ, 1 ಟೇಬಲ್ ಸ್ಪೂನ್ ಆಗುವಷ್ಟು ತುರಿದಿರುವಂತಹ ಮಾವು ಹಾಗೂ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡು, ನಿಮಗೆ ನೀರು ಎಷ್ಟು ಬೇಕೋ, ಕೆಲವರಿಗೆ ಬೇವು ತುಂಬ ನೀರು ಥರ ಇದ್ದರೆ ಇಷ್ಟಪಡ್ತಾರೆ, ಕೆಲವರು ಸ್ವಲ್ಪ ಸ್ಮೂತಿಯಾಗಿರಲಿ ಗಟ್ಟಿಯಾಗಿರೋರು ಇಷ್ಟಪಡ್ತಾರೆ. ಸೊ ಅಂಥವ್ರು ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಮಾಡಿ ಫ್ರೀಝರಲ್ಲಿ ಇಡೋವಷ್ಟು ಟೈಮ್ ಇಲ್ಲ ಅನ್ನೋರು ಡೈರೆಕ್ಟಾಗಿ ಕೂಲಾಗಿರುವಂತಹ ಅಂದರೆ ಕೂಲ್ ವಾಟರನ್ನು ಕೂಡ ನೀವು ಹಾಕ್ಕೊಳ್ಬೋದು. ಬೆಲ್ಲ ಇನ್ನೂ ಬೇಗ ಕರಗುತ್ತೆ. ನಾನು 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಈಗ ಚೆನ್ನಾಗಿ, ಅಂದರೆ ಬೆಲ್ಲದಲ್ಲಿರುವಂಥ ಗಂಟುಗಳೆಲ್ಲ ಹೋಗಬೇಕು. ಪುಟಾಣಿ ಪೌಡರ್ಗೆ ನೀರು ಹಾಕಿದಾಗ ಸ್ವಲ್ಪ ಗಂಟು ಅನಿಸುತ್ತೆ. ಇದನ್ನೆಲ್ಲ ಕೈಯಿಂದನೋ ಅಥವಾ ವಿಸ್ಕರಿಂದನೋ ಸ್ಪೂನಿಂದನೋ ಚೆನ್ನಾಗಿ ಒಂದು 4 ರಿಂದ 5 ನಿಮಿಷ ನೀವು ಮಿಕ್ಸ್ ಮಾಡಿದರೆ ಯಾವುದೇ ರೀತಿ ಗಂಟುಗಳು ಆಗೋ ಸಾಧ್ಯತೆ ಇರಲ್ಲ. ತುಂಬ ಚೆನ್ನಾಗಿ ನಿಮಗೆ ನೀರು ಬೇವು ಕೂಡ ರೆಡಿ ಆಗುತ್ತೆ. ಸೊ ನೋಡಿ, ಫೈನಲ್ ಆಗಿ ಈ ಥರ ರೆಡಿಯಾಗಿದೆ. ನಿಮಗೇನಾದರೂ ಕೆಲವ್ರಿಗೆ ಫ್ರೀಝರಲ್ಲಿ ಇಡೋವಷ್ಟು ಟೈಮ್ ಇರಲ್ಲ, ಕೆಲವರಿಗೆ ತಣ್ಣೀರು ಇಡೋದನ್ನು ಫ್ರೀಜರಲ್ಲಿ ಮರ್ತು ಬಿಡ್ತಾರೆ. ಸೊ ಅಂಥವ್ರು ಏನು ಮಾಡ್ತೀರಾ ಅಂದರೆ, ನೀವು ಐಸ್ ಕ್ಯೂಬ್ ಏನಿರುತ್ತಲ್ವ, ಸೊ ಈ ಥರ ಐಸ್ ಕ್ಯೂಬ್ ಹಾಕ್ಬಿಟ್ರೆ ನಿಮಗೆ ಇಮಿಡಿಯೇಟಾಗಿ ಅದು ಬೇವು ಕೂಡ ತಣ್ಣಗಾಗ್ಬಿಡುತ್ತೆ, ಬೆಲ್ಲ ಕೂಡ ಬೇಗ ಕರಗುತ್ತೆ. ನಾವೆಲ್ಲದೂ ಮಿಕ್ಸ್ ಮಾಡೋಷ್ಟಿಗೆ ಬೆಲ್ಲ ಕೂಡ ನಮಗೆ ಈಸಿಯಾಗಿ ಕರಗೋಗ್ಬಿಡುತ್ತೆ. ಈ ಥರ ಒಂದು 6 ರಿಂದ 7 ಐಸ್ ಕ್ಯೂಬ್ ಹಾಕಿದರೆ ಸಾಕು, ನಿಮಗೆ ತುಂಬ ಚೆನ್ನಾಗಿ ಈ ಬೇಸಿಗೆಗೆ, ಈ ಯುಗಾದಿ ಹಬ್ಬಕ್ಕೆ ನಿಮಗೆ ನೀರು ಬೇವು ಕೂಡ ರೆಡಿ ಆಗುತ್ತೆ. ಫೈನಲ್ ಆಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಯಾವುದೇ ರೀತಿ ಬೆಲ್ಲ ಕೂಡ ಇಲ್ಲ, ಪುಟಾಣಿ ಗಂಟುಗಳು ಕೂಡ ಇಲ್ಲ, ತುಂಬ ಚೆನ್ನಾಗಿ ನೀರು ಬೇವು ರೆಡಿ ಆಗುತ್ತೆ. ಸ್ನೇಹಿತರೆ, ಇದು ಒಂದು ಸ್ಟೆಪ್ ಕೂಡ ಇದೆ. ಅದೇನಪ್ಪ ಅಂದರೆ, ಸೊ ಲಾಸ್ಟ್ಗೆ ನಾನಿಲ್ಲಿ ಒಂದು ಗ್ಲಾಸ್ ಬೌಲ್ ತೊಗೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ನಾನು ಚಿಯಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಯಾ ಸೀಡ್ಸು ಕೆಲವ್ರಿಗೆ ಕುಡಿಯೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡೋಲ್ಲ. ಇದು ನಿಮಗೆ ಕಂಪ್ಲೀಟಾಗಿ ಆಪ್ಷನಲ್. ಬೇಸಿಗೆಯಲ್ಲಿ ಸ್ವಲ್ಪ ಇದನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಆ ಕಾರಣಕ್ಕಾಗಿ ಜಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕು. ನಿಮಗೆ ಹೂ ಥರ ಇದು ಅರಳಿಬಿಡುತ್ತೆ. ನೋಡಿ, ಇದು ನಿಮಗೆ ಕಂಪ್ಲೀಟ್ ಆಪ್ಷನಲ್ ಅಂತಲೇ ಹೇಳಿದೆ. ಬೇಡ ಅನ್ನೋರು ಸ್ಕಿಪ್ ಮಾಡಿ, ಬೇಕು ಅನ್ನೋರು ಹಾಕ್ಕೊಳ್ಬೋದು. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಚಿಯಾ ಸೀಡ್ಸ್ನ ನೀರು ಬೇವಿಗೆ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಈ ಯುಗಾದಿ ಹಬ್ಬಕ್ಕೆ ನಿಮಗೆ ನೀರು ಬೇವು ಕೂಡ ತುಂಬ ಚೆನ್ನಾಗಿ, ಯಾವುದೇ ರೀತಿ ಗ್ಯಾಸನ್ನು ಬಳಸದೆ ತುಂಬಾ ಇನ್ಸ್ಟೆಂಟಾಗಿ ತಂಪಾದ ಈ ಬೇಸಿಗೆಯಲ್ಲಿ ನೀವು ಕೂಡ ಈ ನೀರು ಬೇವನ್ನು ಟ್ರೈ ಮಾಡ್ಬೋದು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ, ಒಂದು ಸಲನೂ ನಾವು ಈ ಥರ ನೀರು ಬೇವನ್ನು ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ಪದೇ ಪದೇ ಮಾಡ್ಕೊಂಡು ಕುಡಿತೀರ, ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ. ಸೊ ಈ ಯುಗಾದಿ ಹಬ್ಬಕ್ಕೆ ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫೈನಲ್ ಆಗಿ ರೆಡಿ ಆಯಿತು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.